ಹಲೋ ಸ್ಟೂಡೆಂಟ್ಸ್, ಇವತ್ತೆಂದು ಏನ್ ನಿಮಗೊಂದು 10 ಕ್ವಶನ್ಸ್ ಕೊಡ್ತಿದ್ದೇನಲ್ಲ ಸೈನ್ಸ್ದು, ಅವೆಲ್ಲ ಕ್ವಶನ್ಸು 100% ಶೋರ್ ನಿಮ್ಮ ಎಕ್ಸಾಮ್ಗೆ ಬರುತ್ತೆ. ಶೋರ್ ಅಂದ್ರೆ ಶಾರ್ಟ್ ಆಯ್ತಾ. ನಾನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಅಲ್ಲಿ ಹೇಳಿದ್ದೆ ಅಲ್ಲ ಯಾವ ಕ್ವಶನ್ಸ್ ಬೀಳುತ್ತೆ ಅವೆಲ್ಲ ಬಿದ್ವಲ್ಲ. ಸೇಮ್ ಅದೇ ತರ ಈ 10 ಕ್ವಶನ್ಸ್ ಅನ್ನ ಕುಂತ ಓದಿದ್ರೆ ಸಾಕು, ಯು ವಿಲ್ ಗೆಟ್ 100% 15+ ಮಾರ್ಕ್ಸ್ ಶಾರ್ಟ್ ಆಗಿ. ತಿಳಿತಾ? ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ಏನ್ ಬರುತ್ತೆ ಅನ್ನೋ ಸ್ಟಾರ್ಟ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಫಾಸ್ಟ್ ಆಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅಕಸ್ಮಾತ್ ನೀವು ಹೊಸಗಾಗಿದ್ರೆ. ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ ಯಾವ ಕ್ವಶನ್ಸ್ ಬೀಳ್ತಿದೆ ಅನ್ನೋದು. ಆಯ್ತಾ? First question is going to be state Ohm's law. This is from the physics. State Ohm's law. Short ಆಗಿ ಈ ಕ್ವಶನ್ ಬಿದ್ದೇ ಬೀಳುತ್ತೆ. ಕ್ಲಿಯರ್? 1 marks. Next comes the state Filling's left hand rule. Filling's left hand rule short ಆಗಿ ಬೀಳುತ್ತೆ. ಇದು ಫಿಕ್ಸ್. ಡೋಂಟ್ ಮಿಸ್ ದಿಸ್ ಔಟ್. ಇದನ್ನ ಯಾವಾಗಲೂ ಕಲ್ಸೋದ್ ಮುಂದೆ ಹೇಳಿದ್ದೆ, ಈಗೂ ಹೇಳ್ತಿದ್ದೇನೆ. ಫಾಸ್ಟ್ ಆಗಿ ಕುಂತು ಆನ್ಸರ್ ಮಾಡಿ ಮತ್ತೆ ಸಾಲ್ವ್ ಮಾಡಿ ಪ್ರಾಬ್ಲಮ್ ಅನ್ನ ಇದರ ಟಾಪಿಕ್ ಮೇಲೇನು. ಆಯ್ತಾ? Next comes what? Next is draw the ray diagram and give the position of the image which has been formed by the concave mirror when the object is at center of the curvature. Center of curvature ನಲ್ಲಿ ಯಾವ ತರ ಇಮೇಜ್ ಫಾರ್ಮ್ ಆಗುತ್ತೆ ಅನ್ನೋದು ಡ್ರಾ ಮಾಡಬೇಕು. ಲೈಟ್ ಚಾಪ್ಟರ್ ಇಲ್ಲಿದೆ, ಫಿಸಿಕ್ಸ್. ಕಾನ್ಸಂಟ್ರೇಟ್ ಮಾಡಿಕೊಂತ ಓದಿ, ಡಯಾಗ್ರಾಮ್ ಅನ್ನ ತೆಗೀರಿ. ಹೇಗೆ ತೆಗಿಬೇಕು ಅನ್ನೋದು 100% ಶೋರ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಡಿಫೈನ್ ದ ರಿವರ್ಸಿಬಲ್ ರಿಯಾಕ್ಷನ್ ಅಂಡ್ ಗಿವ್ ಎಕ್ಸಾಂಪಲ್. ರಿವರ್ಸಿಬಲ್ ರಿಯಾಕ್ಷನ್ ಅಂತೂ ಶಾರ್ಟ್, ಇದನ್ನ ಮಿಸ್ ಮಾಡಬೇಡಿ. ರಿವರ್ಸಿಬಲ್ ರಿಯಾಕ್ಷನ್ ಡೆಫಿನೇಷನ್ ಪಕ್ಕಾ ಬೀಳುತ್ತೆ. ಆಯ್ತಾ? ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ pH and give the pH range for the acids, bases and the neutral with example. Okay, what is the pH definition ಬರಿಬೇಕು. ಮತ್ತೆ ಅದರ pH ranges ಇರುತ್ತೆ. ಆಸಿಡ್ ಗೆ ಎಷ್ಟಿದೆ, ಬೇಸ್ ಗೆ ಎಷ್ಟಿದೆ, ಮತ್ತೆ ನ್ಯೂಟ್ರಲ್ ಯಾವ ರೇಂಜ್ ಇದೆ ಅನ್ನೋದು ಅದನ್ನ ಕಂಪ್ಲೀಟ್ಲಿ ಬರಿಬೇಕು. ಮತ್ತೆ ಅವಕ್ಕೆ ಎಕ್ಸಾಂಪಲ್ ಕೊಡಬೇಕು. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಸೇಮ್ pH ಒಂದು ಪೇಜ್ ಇದೆ, ಅದ್ರಲ್ಲಿ ಎಕ್ಸಾಂಪಲ್ ಇದೆ, ಯಾವ ರೇಂಜ್ ಅನ್ನೋದು ಇದೆ. ಫಾಸ್ಟ್ ಆಗಿ ನೋಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಒನ್, that is going to be what is displacement reaction, give example. Displacement reaction and give example ಅಂತ ಶಾರ್ಟ್ ಫಾಸ್ಟ್ ಆಗಿ ಹೋಗಿ ಡೆಫಿನೇಷನ್ ಓದ್ಕೊಳ್ಳಿ. ಎಕ್ಸಾಂಪಲ್ಸ್ ಒಂದು 2-3 ಎಕ್ಸ್ಟ್ರಾ ಬರೆದ್ರೆ ಏನೂ ಆಗಲ್ಲ, ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಓಕೆ, next is going to be write the balanced chemical equation for the photosynthesis. Balanced chemical equation photosynthesis ಗೆ ಫಸ್ಟ್ ಅನ್ಬ್ಯಾಲೆನ್ಸ್ಡ್ ಬರೀರಿ, ಆಮೇಲೆ ಹೇಗಪ್ಪ ಬ್ಯಾಲೆನ್ಸ್ ಮಾಡಿದ್ರೆ ಅನ್ನೋದು ಅದನ್ನು ಬರೀರಿ. ಇಟ್ ವಿಲ್ ಇನ್ಕ್ಲೂಡ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್. ತಿಳಿತಾ? ನೆಕ್ಸ್ಟ್, ನೇಮ್ ದ ಮೇನ್ ಆರ್ಗನ್ಸ್ ಆಫ್ ದ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಸೊ ಯಾವ್ದಪ್ಪ ಮೇನ್ ಆರ್ಗನ್ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ದು, ಅದನ್ನು 100% ಆಗಿ ಬರಿಬೇಕು ನೀವು. ಇದನ್ನ ಬರೀಲಿಲ್ಲ ಅಂದ್ರೆ, ಇಫ್ ಯು ಡಿಡ್ಂಟ್ ರೈಟ್ ಇಟ್, then you're going to lose a marks because it's short ಆಗಿ ಬೀಳುತ್ತೆ. Next question, what is the function of the human brain and the role of the hormones? So role of the hormones ಏನಿದೆ, ಮತ್ತೆ functions of brain ಏನ್ functions ಇದೆ, ಒಂದು 5 ಪಾಯಿಂಟ್ ಇಲ್ಲಾಂದ್ರೆ 6 ಪಾಯಿಂಟ್ ಬರೀಬೇಕು. ಬಿಕಾಸ್ ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್, ಇಲ್ಲಾಂದ್ರೆ 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಶಾರ್ಟ್ ಆಗಿ ಬೀಳುತ್ತೆ. ಫಂಕ್ಷನ್ಸ್ ಚೆನ್ನಾಗಿ ಕುಂತ ಓದಿ, ಪ್ಲಸ್ ಹಾರ್ಮೋನ್ಸ್ ಬಗ್ಗೆ ಚೆನ್ನಾಗಿ ಕುಂತ ಓದಿ. ಈ ಕ್ವಶನ್ ಶಾರ್ಟ್ ಬಹಳ ಸಲ ರಿಪೀಟ್ ಆಗಿರೋದು. ತಿಳಿತಾ? ನೆಕ್ಸ್ಟ್ ಇಸ್ ವಾಟ್ ಇಸ್ rancidity, give 2 common methods to prevent the rancidity. This has also been asked a lot of times. ಶಾರ್ಟ್ ಆಗಿ ಬಿದ್ದಿರೋ ಕ್ವಶನ್, ಇದನ್ ಕುಂತ ಓದ್ಲಿಲ್ಲ ಅಂದ್ರೆ ನಿಮಗ್ ಮಾರ್ಕ್ಸ್ ಬೀಳಲ್ಲ. ಸೊ ಸ್ಟಾರ್ಟ್ ಸ್ಟಡಿಂಗ್ ದಿಸ್ 10 questions. If you study this, you are going to surely get your 100%. and ಇವೆಲ್ಲ ಕ್ವಶನ್ಸ್ ಬಹಳ ವರ್ಷದಿಂದ ರಿಪೀಟ್ ಆಗಿರೋ ಕ್ವಶನ್ಸ್. ಇವ್ನ ಎಷ್ಟು ಕುಂತ ಓದ್ತಾರಾ ಅವ್ನು ನಿಮಗೆ ಈಸಿಯಾಗಿ ನಿಮ್ಮ ಪೇಪರ್ನಲ್ಲಿ ಬರ್ಕೋಬಹುದು. ಸೊ ಫಾಸ್ಟ್ ಆಗಿ ಕುಂತ ಓದಿ, ಫಾಸ್ಟ್ ಆಗಿ ಕುಂತ ಆನ್ಸರ್ಸ್ ಮಾಡಿ ಇದ್ರದ್ದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅದರಲ್ಲಿ ನಿಮಗೆ 10 ಕ್ವಶನ್ಸ್ ತೊಗೊಂಡ್ಬರ್ತೇನೆ, ವಿಚ್ ವಿಲ್ ಕಮ್ 100% to you. Till then, see you everyone. Keep supporting, start subscribing and share it with your all friends.